ಇಸ್ರಾಯೇಲರನ್ನು ಆಳಿದ ನ್ಯಾಯಸ್ಥಾಪಕರು 12 ಮಂದಿ. 12ನೆಯ ನ್ಯಾಯಸ್ಥಾಪಕನ ಹೆಸರು ಸಂಸೋನ. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು. ಇದನ್ನು ಕಂಡ ದೇವರು ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ಸಂಸೋನನನ್ನು ಭೂಮಿಗೆ ಕಳಿಸಬೇಕು ಅಂತ ಒಂದು ಕುಟುಂಬವನ್ನು ಹುಡುಕ್ತಾ ಇದ್ದ. ಆಗ ದೇವರ ಕಣ್ಣಿಗೆ ಬಿದ್ದದ್ದು ಮಾನೋಹ ಮತ್ತು ಅವನ ಹೆಂಡತಿ. ಹಾಯ್ ಹಲೋ ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಸಂಸೋನನ ಬಯೋಗ್ರಫಿ. ಮಾನೋಹ ಎಂಬ ಹೆಸರಿಗೆ ಸಮಾಧಾನದಿಂದ ಕೂಡಿದ ವಿಶ್ರಾಂತಿ ಎಂದರ್ಥ. ಮಾನೋಹ ದಾನ್ ಕುಲದವನು. ಚೊರ್ಗ ಎಂಬ ಊರಲ್ಲಿ ವಾಸವಿದ್ದ. ಒಂದು ದಿನ ಯೆಹೋವನ ದೂತನು ಅವನ ಹೆಂಡತಿಯ ಬಳಿಗೆ ಬಂದು, ಬಂಜೆಯಾದ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಹಾಗಾಗಿ ನೀನು ದ್ರಾಕ್ಷಿರಸವನ್ನು ಯಾವ ಮದ್ಯವನ್ನು ಕುಡಿಯಬಾರದು, ನಿಷಿದ್ಧ ಆಹಾರಗಳನ್ನು ತಿನ್ನಬಾರದು, ಹುಟ್ಟಿದ ಮಗನಿಗೆ ಕ್ಷೌರ ಮಾಡಿಸಬಾರದು. ಯಾಕಂದರೆ ಅವನು ದೇವರಿಗೆ ಪ್ರತಿಷ್ಠನಾಗಿರುವನು. ಅವನು ದೊಡ್ಡವನಾದ ಮೇಲೆ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ರಕ್ಷಿಸುವನು ಅಂತ ಹೇಳಿ ಹೊರಟು ಹೋದ. ಆಕೆ ತನ್ನ ಗಂಡನ ಬಳಿಗೆ ಬಂದು ನಡೆದ ಘಟನೆಯನ್ನೆಲ್ಲ ಹೇಳ್ತಾಳೆ. ಆಗ ಅವನು, ದೇವರೇ, ನೀನು ಕಳಿಸಿದ ದೂತನನ್ನು ಮತ್ತೊಮ್ಮೆ ಕಳಿಸು ಅಂತ ಪ್ರಾರ್ಥಿಸಿದ. ನಂತರ ಅವನ ಹೆಂಡತಿ ಹೊಲದಲ್ಲಿ ಒಬ್ಬಳೇ ಇದ್ದಾಗ ಆ ದೂತ ಮತ್ತೊಮ್ಮೆ ಪ್ರತ್ಯಕ್ಷನಾದ. ತಕ್ಷಣವೇ ಆಕೆ ಓಡಿ ಹೋಗಿ ತನ್ನ ಗಂಡನನ್ನು ಕರ್ಕೊಂಡು ಬರ್ತಾಳೆ. ಅವನು ಆ ದೂತನಿಗೆ, ನೀನು ಹೇಳಿದ್ದು ನೆರವೇರಿದಾಗ ಆ ಮಗನಿಗೋಸ್ಕರ ನಾವು ಏನು ಮಾಡಬೇಕು ಅಂತ ಕೇಳ್ತಾನೆ. ಆ ದೇವದೂತ ಮೊದಲನೇ ಸಾರಿ ಬಂದಾಗ ಅವನ ಹೆಂಡತಿಗೆ ಏನೇನು ಹೇಳಿದ್ನೋ ಅದನ್ನೇ ಅವನಿಗೆ ಹೇಳಿದ. ಆಗ ಅವನು ಆ ದೂತನಿಗೆ, ನಾನು ಹೋಗಿ ಓತಮರಿಯನ್ನು ತರುವವರೆಗೆ ನೀನು ಇಲ್ಲೇ ಇರು ಅಂತ ಹೇಳ್ತಾನೆ. ಅದಕ್ಕೆ ಆ ದೂತನು, ನಾನು ನಿನ್ನ ಆಹಾರವನ್ನು ಮುಟ್ಟುವುದಿಲ್ಲ, ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಯಜ್ಞ ಮಾಡು ಅಂತ ಹೇಳಿದ. ಅದರಂತೆ ಮಾನೋಹ ಆ ಓತಮರಿಯನ್ನು ಬಂಡೆಯ ಮೇಲೆ ಇಟ್ಟು ಯಜ್ಞ ಮಾಡಿದ. ಆಗ ಆ ದೇವದೂತ ಯಜ್ಞದಿಂದ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಯ ಮೂಲಕ ಆಕಾಶಕ್ಕೆ ಏರಿ ಹೋದ. ನಂತರ ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವರು ಅವನಿಗೆ ಸಂಸೋನ ಅಂತ ಹೆಸರಿಟ್ಟು ದೇವರಿಗೆ ನಾಜೀರನನ್ನಾಗಿ ಪ್ರತಿಷ್ಠೆ ಮಾಡ್ತಾರೆ. ನಾಜೀರ್ ಅಂದರೆ ಕ್ಷೌರ ಮಾಡಿಸಿಕೊಳ್ಳಬಾರದು, ದ್ರಾಕ್ಷಿರಸವನ್ನು ಕುಡಿಯಬಾರದು, ದ್ರಾಕ್ಷಿ ಹಣ್ಣನ್ನು ಮತ್ತು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ಈ ವ್ರತಕ್ಕೆ ನಾಜೀರ್ ಅಂತ ಕರೀತಾರೆ. ಸಂಸೋನ ಅಂದರೆ ಸೂರ್ಯಪುತ್ರ ಅಥವಾ ಉರಿಯುವ ಸೂರ್ಯ ಎಂದರ್ಥ. ಸಂಸೋನ ಬೆಳೆದು ದೊಡ್ಡವನಾದ ಮೇಲೆ ಒಂದು ಸಾರಿ ಫಿಲಿಷ್ಟಿಯರ ತಿಮ್ನ ಊರಿಗೆ ಹೋಗಿ ಅಲ್ಲಿ ಒಬ್ಬ ಹುಡುಗಿನ ಕಂಡು ಇಷ್ಟಪಟ್ಟು ಬಂದು ತನ್ನ ತಂದೆ ತಾಯಿಗಳಿಗೆ ಹೇಳಿದ. ಆಗ ಅವರು, ನಿನ್ನ ಬಂಧುಗಳಲ್ಲಿ ನಮ್ಮ ಜನರಲ್ಲಿ ನಿನಗೆ ಹೆಣ್ಣು ಸಿಕ್ಕುವುದಿಲ್ವಾ? ಸುನ್ನತಿಲ್ಲದ ಫಿಲಿಷ್ಟಿಯರ ಹೆಣ್ಣನ್ನು ಮದುವೆ ಮಾಡಿಕೊಡಿ ಅಂತ ಕೇಳ್ತೀಯಲ್ಲ ಅಂತ ಅಂದರು. ಆ ಮಾತಿಗೆ ಸಂಸೋನ, ನಾನು ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ, ಮದುವೆ ಮಾಡಿಕೊಡಿ ಅಂತ ಕೇಳಿಕೊಂಡ. ಒಬ್ಬನೇ ಮಗ ಅಂತ ತಂದೆ ತಾಯಿ ಅವನ ಆಸೆಯನ್ನು ಬೇಡ ಅನ್ನದೆ ಒಪ್ಪಿಕೊಂಡ್ರು. ನಂತರ ಸಂಸೋನನು ತನ್ನ ತಂದೆ ತಾಯಿಗಳನ್ನು ಕರಕೊಂಡು ತಿಮ್ನ ಊರಿಗೆ ಹೋಗ್ತಾನೆ. ಅವರು ಫಿಲಿಷ್ಟಿಯರ ದ್ರಾಕ್ಷಿ ತೋಟಗಳ ಸಮೀಪಕ್ಕೆ ಬಂದಾಗ ಒಂದು ಸಿಂಹ ಅವನೆದುರಿಗೆ ಬಂತು. ನನ್ನ ನಾಶನಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾನೆ ಅಂತ ತಿಳಿದು ಸೈತಾನನು ಸರ್ಪದ ರೂಪದಲ್ಲಿ ಬಂದು ಅವುಗಳನ್ನು ವಂಚಿಸಿದ ಹಾಗೆ ನನ್ನ ಸಂತಾನದವರಾದ ಫಿಲಿಷ್ಟಿಯರನ್ನು ನಾಶ ಮಾಡಲು ದೇವರು ಸಂಸೋನನನ್ನು ಕಳಿಸಿದ್ದಾನೆ ಅಂತ ಸೈತಾನನು ತಿಳಿದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸಂಸೋನನನ್ನು ನಾಶ ಮಾಡಲು ಬಂದಿದ್ದ. ಆಗ ಯೆಹೋವನ ಆತ್ಮ ಅವನ ಮೇಲೆ ಬಂತು. ಅವನು ಆ ಸಿಂಹವನ್ನು ಓತಮರಿಯನ್ನು ಸೀಳಿ ಹಾಕಿದಂತೆ ಸೀಳಿ ಹಾಕ್ತಾನೆ. ಈ ಘಟನೆಯನ್ನು ತಂದೆ ತಾಯಿಗಳಿಗೆ ತಿಳಿಸದೆ ಅವರ ಜೊತೆ ಹೆಣ್ಣಿನ ಮನೆಗೆ ಹೋಗಿ ಮಾತುಕತೆ ಮುಗಿಸಿಕೊಂಡು ತಿರುಗಿ ತನ್ನ ಊರಿಗೆ ಬಂದ. ಕೆಲವು ದಿನಗಳಾದ ಮೇಲೆ ಸಂಸೋನನು ಆಕೆಯನ್ನು ಮದುವೆ ಮಾಡಿಕೊಳ್ಳಲು ತನ್ನ ತಂದೆ ತಾಯಿಗಳನ್ನು ಕರಕೊಂಡು ಮತ್ತೆ ತಿಮ್ನ ಊರಿಗೆ ಹೊರಟ. ಹೋಗುತ್ತಿರುವಾಗ ದಾರಿಯಲ್ಲಿ ತಾನು ಸಾಯಿಸಿದ್ದ ಸಿಂಹವನ್ನು ನೋಡಲು ಹೋಗ್ತಾನೆ. ಅದರಲ್ಲಿ ಅವನಿಗೆ ಜೇನು ಸಿಗುತ್ತೆ. ಅದನ್ನು ತಂದು ತಂದೆ ತಾಯಿಗಳಿಗೆ ಕೊಟ್ಟು ತಾನೂ ತಿನ್ನುತ್ತಾ ಹೆಣ್ಣಿನ ಮನೆಗೆ ಬಂದು ಸೇರಿದ. ಅಲ್ಲಿ ಸಂಸೋನನು ಮದುವೆಯ ಔತಣವನ್ನು ಮಾಡಿಸಿದ್ದ.
ಆ ದಿನ ಸಂಸೋನನು ತನ್ನ ಜೊತೆಯಲ್ಲಿದ್ದ 30 ಮಂದಿ ಫಿಲಿಷ್ಟಿಯರಿಗೆ, ನಾನು ನಿಮಗೆ ಒಂದು ಒಗಟನ್ನು ಹೇಳುವೆನು, ನೀವು ಅದರ ಅರ್ಥವನ್ನು 7 ದಿನಗಳ ಒಳಗಾಗಿ ಹೇಳಬೇಕು, ಹೇಳದೆ ಹೋದರೆ 30 ಶ್ರೇಷ್ಠ ವಸ್ತ್ರಗಳನ್ನು ಕೊಡಬೇಕು ಅಂತ ಹೇಳಿದ. ಅದಕ್ಕೆ ಅವರು, ನಿನ್ನ ಒಗಟನ್ನು ಹೇಳು ಅಂದರು. ಆಗ ಅವನು, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಅಂತ ಹೇಳಿದ. 3 ದಿನ ಆಯಿತು, ಅವರಿಗೆ ಅದರ ಅರ್ಥ ತಿಳಿಯಲಿಲ್ಲ. 7ನೇ ದಿನದಲ್ಲಿ ಅವರು ಸಂಸೋನನ ಹೆಂಡತಿಗೆ, ನೀನು ನಿನ್ನ ಗಂಡನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲ ಅಂದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು ಅಂತ ಎದುರಿಸಿದರು. ಆಗ ಆಕೆ ಸಂಸೋನನ ಹತ್ರ ಹೋಗಿ, ನನ್ನ ಜನರಿಗೆ ಒಗಟನ್ನು ಹೇಳಿದೆ, ಆದರೆ ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲ, ಈಗ ಅದರ ಅರ್ಥವನ್ನು ನನಗೆ ಹೇಳು ಅಂತ ಅಳುತ್ತಾ ಕೇಳಿದ್ಲು. ಅವನು ಅದರ ಅರ್ಥವನ್ನು ಆಕೆಗೆ ಹೇಳಿದ. ಅವಳು ಅದನ್ನು ತನ್ನ ಜನರಿಗೆ ತಿಳಿಸಿದ್ಲು. ಅವರು 7ನೆಯ ದಿನದಂದು ಸೂರ್ಯ ಮುಳುಗುವ ಮುಂಚೆ ಬಂದು, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು ಅಂತ ಸಂಸೋನನನ್ನು ಕೇಳಿದರು. ಆಗ ಯೆಹೋವನ ಆತ್ಮ ಅವನ ಮೇಲೆ ಬಂತು. ಅವನು ಅಷ್ಕೆಲೋನಿಗೆ ಹೋಗಿ ಅಲ್ಲಿನ 30 ಮಂದಿ ಫಿಲಿಷ್ಟಿಯರನ್ನು ಹೊಡೆದು ಅವರ ವಸ್ತ್ರಗಳನ್ನು ಸುಲುಕೊಂಡು ಬಂದು ಒಗಟನ್ನು ಹೇಳಿದವರಿಗೆ ಕೊಟ್ಟು ತನ್ನ ಹೆಂಡತಿಯ ಮೇಲೆ ಕೋಪಿಸಿಕೊಂಡು ತನ್ನ ಊರಿಗೆ ಬಂದ. ನಂತರ ಅವನ ಹೆಂಡತಿಯನ್ನು ಅವನ ಮಾವ ಆ 30 ಮಂದಿಯಲ್ಲಿ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದ. ಕೆಲವು ದಿವಸಗಳ ನಂತರ ಸಂಸೋನ ತನ್ನ ಹೆಂಡತಿಯನ್ನು ನೋಡಲು ಹೋದ. ಅಲ್ಲಿ ಅವನ ಮಾವ ಅವನಿಗೆ, ನೀನು ಕೋಪಿಸಿಕೊಂಡು ಹೋದದ್ದರಿಂದ ನೀನು ಆಕೆಯನ್ನು ಹಾಗೆ ಮಾಡುತ್ತಿ ಅಂತ ತಿಳಿದು ಆಕೆಯನ್ನು ಬೇರೊಬ್ಬನಿಗೆ ಕೊಟ್ಟು ಮದುವೆ ಮಾಡಿದೆ. ಇವಳು ಆಕೆಯ ತಂಗಿ, ಆಕೆಗಿಂತ ಸುಂದರವಾಗಿದ್ದಾಳೆ, ಇವಳು ನಿನಗಿರಲಿ ಅಂತ ಹೇಳಿದ. ಆಗ ಸಂಸೋನ, ಈ ಸಾರಿ ನಾನು ಫಿಲಿಷ್ಟಿಯರಿಗೆ ಕೇಡು ಮಾಡುವುದಾದರೆ ತಪ್ಪು ನನ್ನದಲ್ಲ ಅಂತ ಅಂದುಕೊಂಡು ಹೊರಟು ಹೋಗಿ 300 ನರಿಗಳನ್ನು ಹಿಡಿದು ಬಾಲಗಳ ಮಧ್ಯದಲ್ಲಿ ಪಂಜುಗಳನ್ನಿಟ್ಟು ಬಾಲಗಳನ್ನು ಒಂದಕ್ಕೊಂದು ಕಟ್ಟಿ ಪಂಜುಗಳಿಗೆ ಬೆಂಕಿ ಹಚ್ಚಿ ಫಿಲಿಷ್ಟಿಯರ ಹೊಲಗಳ ಕಡೆಗೆ ಓಡಿಸಿದ. ಅವು ಗೋಧಿಯ ಹೊಲಗಳನ್ನು, ತನೆಗೂಡುಗಳನ್ನು, ತೋಟಗಳನ್ನು ಸುಟ್ಟು ಬಿಟ್ಟವು. ಸಂಸೋನನ ಹೆಂಡತಿಯನ್ನು ಅವನ ಮಾವ ಬೇರೊಬ್ಬನಿಗೆ ಕೊಟ್ಟು ಬಿಟ್ಟಿದ್ದಕ್ಕೆ ಸಂಸೋನನೇ ಈ ಕಾರ್ಯವನ್ನು ಮಾಡಿದ್ದಾನೆ ಅಂತ ಫಿಲಿಷ್ಟಿಯರಿಗೆ ಗೊತ್ತಾಯಿತು. ಆಗ ಅವರು ಹೋಗಿ ಸಂಸೋನನ ಹೆಂಡತಿಯನ್ನು, ಆಕೆಯ ತಂದೆಯ ಮನೆಯವರನ್ನು ಸುಟ್ಟು ಬಿಟ್ಟರು. ನಂತರ ಸಂಸೋನನು ಬಂದು ತನ್ನ ಹೆಂಡತಿಯನ್ನು ಕೊಂದವರನ್ನೆಲ್ಲ ಕೊಂದು ಏಟಂಗಿರಿಗೆ ಹೋಗಿ ವಾಸ ಮಾಡಿದ. ಸಂಸೋನನ ಮೇಲಿನ ಕೋಪಕ್ಕೆ ಫಿಲಿಷ್ಟಿಯರು ಯೆಹೂದ್ಯರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆಗ ಯೆಹೂದ್ಯರು ಫಿಲಿಷ್ಟಿಯರಿಗೆ, ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ಕಾರಣವೇನು ಅಂತ ಕೇಳ್ತಾರೆ. ಅದಕ್ಕೆ ಫಿಲಿಷ್ಟಿಯರು, ಸಂಸೋನನು ತಮಗೆ ಮಾಡಿದ್ದನ್ನೆಲ್ಲ ತಿಳಿಸಿ ಸಂಸೋನನನ್ನು ಹಿಡಿದು ತಂದು ನಮಗೆ ಒಪ್ಪಿಸಿರಿ, ನಾವು ನಿಮ್ಮ ಮೇಲೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಯೆಹೂದ್ಯರು ಸಂಸೋನನ ಬಳಿಗೆ ಹೋಗಿ, ನೀನು ಯಾಕೆ ಹೀಗೆ ಮಾಡಿದೆ? ಫಿಲಿಷ್ಟಿಯರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ನಾವು ನಿನ್ನನ್ನು ಕಟ್ಟಿ ಫಿಲಿಷ್ಟಿಯರ ಕೈಗೆ ಒಪ್ಪಿಸಬೇಕೆಂದು ಬಂದಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಸಂಸೋನನು, ನೀವು ನನ್ನನ್ನು ಕೊಲ್ಲುವುದಿಲ್ಲ ಅನ್ನುವುದಾದರೆ ಬರುತ್ತೇನೆ ಅಂತ ಹೇಳಿದ. ಆ ಮಾತಿಗೆ ಅವರು, ಸತ್ಯವಾಗಿಯೂ ನಾವು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಹೇಳಿ 2 ಹೊಸ ಹಗ್ಗಗಳಿಂದ ಸಂಸೋನನನ್ನು ಕಟ್ಟಿ ಫಿಲಿಷ್ಟಿಯರ ಬಳಿಗೆ ಕರೆತರ್ತಾರೆ. ಸಂಸೋನನನ್ನು ಕಂಡ ಕೂಡಲೇ ಫಿಲಿಷ್ಟಿಯರು ಆರ್ಭಟದಿಂದ ಕೂಗಿಕೊಂಡ್ರು. ತಕ್ಷಣವೇ ಯೆಹೋವನ ಆತ್ಮ ಅವನ ಮೇಲೆ ಬಂತು. ಆತ್ಮ ಬಂದ ಕೂಡಲೇ ಅವನು ತನಗೆ ಕಟ್ಟಿದ್ದ ಹಗ್ಗಗಳನ್ನು ಹರಿದು ಅಲ್ಲೇ ಬಿದ್ದಿದ್ದ ಕತ್ತೆಯ ದವಡೆಯ ಎಲುಬನ್ನು ತಗೊಂಡು 1000 ಜನ ಫಿಲಿಷ್ಟಿಯರನ್ನು ಕೊಂದಾಕ್ತಾನೆ. ನಂತರ ಅವನಿಗೆ ನೀರಡಿಕೆ ಆಗುತ್ತೆ. ಆಗ ಅವನು, ಯೆಹೋವನೇ, ನೀನು ನಿನ್ನ ಸೇವಕನ ಮೂಲಕವಾಗಿ ಮಹಾಜಯವನ್ನು ಉಂಟು ಮಾಡಿದೆ, ಆದರೆ ಈಗ ನಾನು ದಾಹದಿಂದ ಸತ್ತು ಸುನ್ನತಿಲ್ಲದವರ ಕೈಯಲ್ಲಿ ಬೀಳಬೇಕು ಅಂತ ಪ್ರಾರ್ಥಿಸಿದ. ಆ ಕೂಡಲೇ ದೇವರು ಅಲ್ಲಿನ ಒರಳ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಿದ. ಸಂಸೋನ ಆ ನೀರನ್ನು ಕುಡಿದು ಅಲ್ಲಿಂದ ಹೊರಟು ಹೋದ. ಇದಾದ ಕೆಲವು ದಿನಗಳ ನಂತರ ಸಂಸೋನ ಗಾಜಾದಲ್ಲಿದ್ದ ಒಬ್ಬ ವೇಶ್ಯೆಯ ಸಹವಾಸ ಮಾಡ್ತಾನೆ. ಸಂಸೋನನು ಅಲ್ಲಿಗೆ ಹೋದಾಗ
ಅವನನ್ನು ಕೊಲ್ಲಬೇಕು ಅಂತ ಗಾಜದವರು ಆ ದಿನ ರಾತ್ರಿ ಊರ ಬಾಗಿಲಲ್ಲಿ ಹೊಂಚು ಹಾಕಿ ಕಾದುಕೊಂಡಿದ್ರು. ಆದರೆ ಸಂಸೋನನು ಮಧ್ಯರಾತ್ರಿಯಲ್ಲಿ ಎದ್ದು ಆ ಊರಿನ ಬಾಗಿಲುಗಳನ್ನು ನಿಲುವು ಪಟ್ಟಿಗಳ ಸಮೇತ ಕಿತ್ತುಕೊಂಡು ಹೋಗ್ತಾನೆ. ಆನಂತರ ಸಂಸೋನನು ಸೋರೇಕ್ ತಗ್ಗಿನಲ್ಲಿದ್ದ ದೆಲೀಲ ಎಂಬ ಸ್ತ್ರೀಯ ಸಹವಾಸ ಮಾಡಿದ. ವಿಷಯ ತಿಳಿದ ಫಿಲಿಷ್ಟಿಯ ಪ್ರಭುಗಳು ಅವಳ ಬಳಿಗೆ ಬಂದು, ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1000 ನಾಣ್ಯವನ್ನು ಕೊಡುವೆವು. ನೀನು ಸಂಸೋನನ ಮಹಾಶಕ್ತಿಯ ಮೂಲ ಯಾವುದೆಂದು ಅದನ್ನು ಕುಂದಿಸುವುದು ಹೇಗೆಂದು ತಿಳ್ಕೊಂಡು ನಮಗೆ ತಿಳಿಸಬೇಕು ಅಂತ ಹೇಳಿದರು. ಹಣಕ್ಕೆ ಆಸೆಪಟ್ಟ ದೆಲೀಲಳು ಸಂಸೋನನ ಬಳಿಗೆ ಬಂದು, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂತು? ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಅಂತ ಕೇಳ್ತಾಳೆ. ಇದೇ ರೀತಿ 4 ಸಾರಿ ಕೇಳ್ತಾಳೆ. ಮೊದಲನೇ ಸಾರಿ ಸಂಸೋನನು ಹೇಳಿದಂತೆ ಕರುವಿನ 7 ಹಸಿ ತಂತಿಗಳನ್ನು ತಂದು ಅವನಿಗೆ ಕಟ್ಟಿದಳು. 2ನೇ ಸಾರಿ ಹೊಸ ಹಗ್ಗಗಳಿಂದ ಕಟ್ಟಿದಳು. ಸಂಸೋನನು ತನ್ನ ಶಕ್ತಿಯಿಂದ ಅವುಗಳನ್ನು ಅರೆದಾಕಿದ. 3ನೇ ಸಾರಿ ಅವನ ತಲೆಯ ಕೂದಲುಗಳನ್ನು ಜಡೆಯಾಗಿ ಎಣಿದು ಗೂಟಕ್ಕೆ ಕಟ್ಟಿದಳು. ಸಂಸೋನನು ಎದ್ದು ಗೂಟದ ಸಮೇತ ಕಿತ್ತುಕೊಂಡು ಹೋದ. ನಂತರ ಅವಳು ಸಂಸೋನನಿಗೆ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ, ಹಾಗಾಗಿ ನೀನು ನನ್ನನ್ನು 3 ಸಾರಿ ವಂಚಿಸಿದೆ. ನಿನ್ನ ಈ ಮಹಾಶಕ್ತಿಯನ್ನು ಕುಂದಿಸುವುದು ಹೇಗೆ ಅಂತ ಈಗಲಾದರೂ ನನಗೆ ಹೇಳು ಅಂತ ಪದೇ ಪದೇ ಪೀಡಿಸ್ತಾಳೆ. ಆಗ ಸಂಸೋನನು ಆಕೆಗೆ, ನಾನು ದೇವರಿಗೆ ಪ್ರತಿಷ್ಠನು, ನನ್ನ ತಲೆಯ ಕೂದಲನ್ನು ಕ್ಷೌರ ಮಾಡಿದರೆ ನನಗಿರುವ ಶಕ್ತಿ ಹೋಗಿ ನಾನು ಮಾಮೂಲಿ ಮನುಷ್ಯನಂತೆ ಆಗುವೆ ಅಂತ ಹೇಳಿದ. ಆ ವಿಷಯವನ್ನು ಆಕೆ ಫಿಲಿಷ್ಟಿಯರಿಗೆ ತಿಳಿಸ್ತಾಳೆ. ಅವರು ಆಕೆ ಮನೆಗೆ ಬರ್ತಾರೆ. ಆಕೆ ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನು ನಿದ್ದೆ ಹೋದಾಗ ಅವನ ತಲೆಯ ಕೂದಲನ್ನು ಕತ್ತರಿಸಿಬಿಟ್ಲು. ಆಗ ಫಿಲಿಷ್ಟಿಯರು ಸಂಸೋನನನ್ನು ಹಿಡಿದು ಅವನ ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಸೆರೆಮನೆಯಲ್ಲಿ ಹಾಕ್ತಾರೆ. ಸಂಸೋನನು ಸಿಕ್ಕಿದ್ದಕ್ಕಾಗಿ ಅವರು ಹಬ್ಬ ಮಾಡಿ ತಮ್ಮ ದೇವರಾದ ದಾಗೋನನಿಗೆ ಯಜ್ಞವನ್ನು ಅರ್ಪಿಸಿದರು. ಆ ದಿನ ಅಲ್ಲಿ 3000 ಜನ ಸೇರಿದ್ರು. ತಮ್ಮ ವಿನೋದಕ್ಕಾಗಿ ಸಂಸೋನನನ್ನು ತಂದು ದಾಗೋನನ ಗುಡಿಯ ಮಧ್ಯದಲ್ಲಿನ 2 ಸ್ತಂಭಗಳ ನಡುವೆ ನಿಲ್ಲಿಸಿದರು. ಫಿಲಿಷ್ಟಿಯರು ಕೂಗಿಕೊಳ್ಳುತ್ತಿರುವಾಗ ಸಂಸೋನನು, ಕರ್ತನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ಅವರಿಗೆ ಮುಯ್ಯಿ ತೀರಿಸಲು ನನ್ನನ್ನು ಬಲಪಡಿಸು ಅಂತ ಮೊರೆಯಿಟ್ಟು ತನ್ನ 2 ಕೈಗಳಿಂದ ಆ 2 ಸ್ತಂಭಗಳನ್ನು ಒತ್ತಿ ಹಿಡಿದು, ಫಿಲಿಷ್ಟಿಯರ ಸಂಗಡ ನಾನು ಕೂಡ ಸಾಯುವೆನು ಅಂತ ಹೇಳಿ ಅವುಗಳನ್ನು ತಳ್ಳಿದ. ಗುಡಿಯ ಮಾಳಿಗೆ ಬಿದ್ದು ಅಲ್ಲಿದ್ದವರೆಲ್ಲರೂ ಸತ್ರು. ನಂತರ ಸಂಸೋನನ ಬಂಧುಗಳು ಬಂದು ಅವನ ಶವವನ್ನು ತಗೊಂಡು ಹೋಗಿ ತಂದೆಯ ಸಮಾಧಿಯಲ್ಲಿ ಹೂಣಿಟ್ರು. ಸಂಸೋನನು ಬದುಕಿದ್ದಾಗ ಫಿಲಿಷ್ಟಿಯರನ್ನು 20 ವರ್ಷ ಆಳಿದ. ಸಂಸೋನ ಅಷ್ಟು ಬಲಿಷ್ಠನಾಗಿದ್ದರೂ ಕೂಡ ಫಿಲಿಷ್ಟಿಯರನ್ನು ನಾಶ ಮಾಡಲಿಕ್ಕೆ ಮನುಷ್ಯನ ಸಾಮರ್ಥ್ಯ ಸಾಲದು ಅಂತ ದೇವರು ತನ್ನ ಆತ್ಮನನ್ನು ಸಂಸೋನನ ಮೇಲೆ ಕಳಿಸುತ್ತಿದ್ದ. ದೇವರಾತ್ಮ ಸಂಸೋನನ ಮೇಲೆ ಬಂದಾಗೆಲ್ಲ ಫಿಲಿಷ್ಟಿಯರನ್ನು ನಾಶ ಮಾಡುತ್ತಾ ಬಂದ. ದೇವರಾತ್ಮ ಮೊದಲನೇ ಸಾರಿ ಸಂಸೋನನ ಮೇಲೆ ಬಂದಾಗ ಸಿಂಹವನ್ನು ಸೀಳೆ ಹಾಕಿದ. 2ನೇ ಸಾರಿ ಬಂದಾಗ 30 ಮಂದಿ ಫಿಲಿಷ್ಟಿಯರನ್ನು ಒಡೆದಾಕಿದ. 3ನೇ ಸಾರಿ ಬಂದಾಗ 1000 ಮಂದಿ ಫಿಲಿಷ್ಟಿಯರನ್ನು ಕೊಂದಾಕಿದ. ಆದರೆ ಸಂಸೋನ ಯಾವಾಗ ವೇಶ್ಯರ ಸಹವಾಸ ಮಾಡಿದನೋ ಅಂದಿನಿಂದ ದೇವರಾತ್ಮ ಸಂಸೋನನ ಮೇಲೆ ಬರಲಿಲ್ಲ. ಇಸ್ರಾಯೇಲ್ ಪುರುಷರೆಲ್ಲರಲ್ಲಿ ಸಂಸೋನನೇ ಮಹಾಬಲಶಾಲಿ ಮತ್ತು ಶಕ್ತಿಶಾಲಿ. ಆದರೆ ಸಂಸೋನನಲ್ಲಿದ್ದ ಕೆಟ್ಟ ಸ್ವಭಾವ ಕಾಮಾಭಿಲಾಷೆ. ತನ್ನ ಕಾಮಾಭಿಲಾಷೆಯಿಂದ ಅಭಿಷೇಕವನ್ನು ಕಳಕೊಂಡ. ತನ್ನ ಶರೀರದಾಶೆಗಾಗಿ ಹೆಣ್ಣನ್ನು ಒಲಿಸಿಕೊಳ್ಳಲು ದೇವರ ವರವನ್ನು ದುರುಪಯೋಗ ಮಾಡಿಕೊಂಡ. ಸಂಸೋನನಿಗೆ ಬಲಿಷ್ಠವಾದ ದೇಹ ಇತ್ತು, ಆದರೆ ಜ್ಞಾನ ಇರಲಿಲ್ಲ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಅಂತ 2ನೇ ತಿಮೋತಿ 2ನೇ ಅಧ್ಯಾಯ 22ನೇ ವಚನ ಹೇಳುತ್ತೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಅಂಥವರು ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ ಅಂತ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ
ಹೇಳುತ್ತೆ. ಸೈತಾನನು ನಮ್ಮನ್ನು ನಾಶ ಮಾಡಲಿಕ್ಕೆ ನಮ್ಮ ಶರೀರದ ಇಚ್ಛೆಗಳೇ ಅವನಿಗೆ ಅವಕಾಶ ಆಗಬಾರದು. ನಮ್ಮ ಶರೀರದ ಇಚ್ಛೆಗಳನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಸೈತಾನನು ನಮ್ಮನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಷ್ಟೇ ಬಲ, ಜ್ಞಾನ, ಸೌಂದರ್ಯ, ಐಶ್ವರ್ಯ ಇರಲಿ, ಅವೆಲ್ಲವುಗಳನ್ನು ಉಳಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು ಅಂದರೆ ಮೊಟ್ಟ ಮೊದಲು ನಮಗೆ ದೇವರ ಭಯ ಇರಬೇಕು. ದೇವರ ಭಯ ಇದ್ದವರು ಸಂಸೋನನ ರೀತಿ ನಷ್ಟ ಹೊಂದಲ್ಲ. ದೇವರ ಭಯ ಜ್ಞಾನಕ್ಕೆ ಮೂಲ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.